ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಟೊಮೆಟೊ ಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ನಾನು ಟೊಮೆಟೊ ಕಾಯಿ ತೊಗೊಂಡಿನಿ. ಕಾಯಿ ಹೆಂಗಿರ್ಬೇಕಂದ್ರೆ ಫುಲ್ ಕಾಯಿ ಇರಬಾರ್ದು ಮತ್ತು ಫುಲ್ ಹಣ್ಣಾಗಿರಬಾರ್ದು. ಮೀಡಿಯಮ್ಮಾಗಿ ಕಾಯಿ ಇರಬೇಕು, ಮೀಡಿಯಮ್ಮಾಗಿ ಹಣ್ಣು ಇರಬೇಕು ಅಂಥವನ್ನ ತೊಗೊಂಡಿನಿ. ನೆಕ್ಸ್ಟ್ ಇವನ್ನ ಎಣ್ಗಾಯಿಗೆ ಕಟ್ ಮಾಡ್ಕೋತೀವಲ್ಲ ಆ ಥರ ಕಟ್ ಮಾಡಿಕೊಂಡು ಒಳಗಡೆದ ಪಲ್ಪನ್ನ ತಕ್ಕೊಳ್ಳೋಣಂತ. ಸೊ ನೋಡ್ರಿಲ್ಲ, ಈ ಥರ ಪ್ಲಸ್ ಆಕಾರದಾಗ ಕಟ್ ಮಾಡಿ ಒಳಗಡೆ ಪಲ್ಪ್ ಎಲ್ಲ ತಕ್ಕೊಳತ್ತೀನಿ. ಮತ್ತು ಪಲ್ಪ್ನ ಬಿಸಾಕಬೇಡ್ರಿ, ಅದು ಮುಂದೆ ಯೂಸ್ ಆಗ್ತೈತಿ. ಸೊ ಬರ್ರಿ ನಾ ಈಗ ಪಲ್ಪ್ ಎಲ್ಲ ತಕ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ನೋಡ್ರಿ, ಇದ್ರೊಳಗಿಂದ ಎಲ್ಲ ಪಲ್ಪ ಬೀಜನ ಈ ಥರ ನಾನು ತೆಗೆದು ಎಣ್ಗಾಯಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೀನಿ. ಮತ್ತು ಇದ್ರದ್ದು ಬೀಜ ಮತ್ತು ಪಲ್ಪ ರಸ ಏನಿರ್ತೈತಲ್ಲ ಅದನ್ನೆಲ್ಲನೂ ನೆಕ್ಸ್ಟ್ ನಾನು ಯೂಸ್ ಮಾಡ್ಕೋತೀನಿ ಅಂತ. ಬರ್ರಿ ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತ. ಈಗ ಮಿಕ್ಸಿ ಜಾರಿಗೆ ನಾವೊಂದು 2 ಉಳ್ಳಾಗಡ್ಡಿನ, ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಮತ್ತು ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. 1 ಇಂಚ್ನಷ್ಟು ಹಸಿ ಅಲ್ಲಾನ ಕಟ್ ಮಾಡಿ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ಫಸ್ಟ್ ನಾನು ಒಂದು ಗಿರ್ದ ಸ್ಪೂನ್ನಷ್ಟು ಇದಕ್ಕೆ ಅರಿಶಿನ ಹಾಕ್ಕೋತೀನಿ. ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೋತೀನಿ ಈಗ. ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ. ಇದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೋರಿ. ಹಸಿ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರ್ತೈತಿ, ಸೊ ಹಂಗಾಗಿ ನೋಡಿ ಹಾಕೋರಿ. ನಾ ಇಲ್ಲೇ ಒಂದು 2 ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಇದಕ್ಕೆ ಈಗ ಹವೀಸ್ ಪೌಡರನ್ನು ಹಾಕ್ಕೋತೀನಿ. ಈಗ ಸ್ವಲ್ಪ ಇದಕ್ಕೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣಂತ. ಮತ್ತು ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀರು ಸೇರಿಸ್ಲಂಗೆ ಇದನ್ನು ಡ್ರೈ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಈಗ ನೀರು ಸೇರಿಸ್ಲಂಗೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ, ಇಲ್ಲೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನಿ. ಇದಕ್ಕೊಂಚೂರು ನಾನು ನೀರು ಸೇರಿಸಿಲ್ಲ, ಆದರೆ ಉಳ್ಳಾಗಡ್ಡಿ ಒಳಗಿಂದ ರಸ ಬಿಟ್ಟು ಈ ಥರ ಪೇಸ್ಟ್ ಥರ ಆಗೈತಿ ಈಗ. ಸೊ ಬರ್ರಿ ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತ. ನೆಕ್ಸ್ಟ್ ಈಗ ನಾನು ಒಂದು ದಪ್ಪ ತಳದ ಬಾಳ್ಗಿನ ಗ್ಯಾಸ್ ಮೇಲೆ ಇಟ್ಕೊಂಡೇನಿ. ಫಸ್ಟು ನಾನು ಇದಕ್ಕೆ 1.5 ಚಮಚದಷ್ಟು, ದೊಡ್ಡ ಚಮಚಲೆ 1.5 ಚಮಚದಷ್ಟು ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಫುಲ್ ಲೋ ಫ್ಲೇಮ್ನಾಗ ಕಡಲೆ ಹಿಟ್ಟಿಂದು ಕಲರ್ ಚೇಂಜ್ ಆಗಬೇಕು ಮತ್ತು ಸ್ಮೆಲ್ಲು ಸ್ಮೆಲ್ ಬರಬೇಕು, ಅಲ್ಲಿ ಮಟ್ಟ ಇದನ್ನು ಫುಲ್ ಲೋ ಫ್ಲೇಮ್ನಾಗ ಹುರ್ಕೋತೇನಂತ. ಬರ್ರಿ ಇದನ್ನು ನಾನು ಹುರ್ಕೊಂಡು ನಿಮಗೆ ಸಿಗ್ತೇನಂತ. ಸೊ ನೋಡ್ರಿ, ಕಡ್ಲಿ ಹಿಟ್ಟಿಂದ ಕಲರು ಕೂಡ ಲೈಟಾಗಿ ಚೇಂಜ್ ಆಗೈತಿ ಮತ್ತು ಸ್ಮೆಲ್ ಕೂಡ ಘಮ ಬರತೈತಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೈಡಿಗೆ ಒಂದು ಬೌಲ್ ಒಳಗೆ ತಕ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಕಡ್ಲಿ ಹಿಟ್ಟನ್ನು ಸೈಡಿಗೆ ಒಂದು ಬೌಲಿಗೆ ತಕ್ಕೊಂಡೇನು ನೋಡ್ರಿ. ಈಗ ನಾವು ಮಿಕ್ಸಿ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಪೇಸ್ಟ್ ಏನಿತ್ತಲ್ಲ ಅದನ್ನಷ್ಟು ನಾವೀಗ ಈ ಬೌಲಿಗೆ ಹಾಕ್ಕೊಳ್ಳೋಣಂತ. ಸೊ ಉಳ್ಳಾಗಡ್ಡಿ ಪೇಸ್ಟ್ ಅಷ್ಟು ತಕ್ಕೊಂಡ್ಮೇಲೆ ಇದನ್ನು ಕಡ್ಲಿ ಹಿಟ್ಟು ಜೊತೆ ಚಲೋತ್ನಂಗೆ ಮಿಕ್ಸ್ ಆಗೋ ಮಟ್ಟ ಚಲೋ ಮಿಕ್ಸ್ ಮಾಡೋಣಂತ. ಎಲ್ಲ ಈಕ್ವಲ್ ಆಗಿ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ಮತ್ತು ಮಿಕ್ಸಿ ಏನಿತ್ತಲ್ಲ ಅದರೊಳಗೆ ಇನ್ನೊಂದು ಪ್ರೊಸೆಸ್ ಮಾಡೋಣಂತ. ಸೊ ಇಲ್ಲಿ ನೋಡ್ರಿ, ನಾನು ಚಲೋತ್ನಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೇನಿ. ಈಗ ನೆಕ್ಸ್ಟ್ ಇದು ಮಿಕ್ಸ್ಚರ್ ಏನೈತಲ್ಲ ಇದನ್ನು ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದರೊಳಗೆ ಅಷ್ಟು ಎಣ್ಗಾಯಿ ಒಳಗೂ ಇದನ್ನು ಫಿಲ್ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಈ ಥರ ಎಲ್ಲ ಎಣ್ಗಾಯಿ ಒಳಗೂ ಇದನ್ನು ಫಿಲ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಓಕೆ ನೋಡ್ರಿ, ಇಲ್ಲೇ ಎಲ್ಲ ಟೊಮೆಟೊನು ಸ್ಟಫ್ ಮಾಡ್ಕೊಂಡೀನಿ. ಈಗೇನು ಎಕ್ಸ್ಟ್ರಾ ಇದು ಮಸಾಲ ಉಳ್ದೈತಲ್ಲ ಇದಕ್ಕೆ ನಾವು ಆಗಲೇ ಟೊಮೆಟೊ ಕಟ್ ಮಾಡ್ಕೊಂಡಾಗ ಬಂದಂಥ ಪಲ್ಪ್ ಮತ್ತು ನೀರೇನಿತ್ತಲ್ಲ ಅದನ್ನಷ್ಟು ಸೇರಿಸ್ಕೊಳ್ಳೋಣಂತ. ನೆಕ್ಸ್ಟ್ ಈ ಮಸಾಲೆ ಜೊತೆ ಸೇರಿಸ್ಕೊಂಡಂಥ ಈ ನೀರನ್ನ ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಲೋತ್ನಂಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಫಸ್ಟಿನ ಮಸಾಲ ಎಲ್ಲ ಟೊಮೆಟೊ ನೀರು ಜೊತೆ ಮಿಕ್ಸ್ ಆಗಲಿ. ಆಮೇಲೆ ಇದನ್ನಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ನಾನು ನಿಮ್ಗೆ ಒಗ್ಗರಣೆ ಮಾಡ್ಕೊಳ್ಳುವಾಗ ಸಿಗ್ತೇನಂತ. ಸೊ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ನಾನು ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಫಸ್ಟು ಜೀರಿಗೆನ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ
ಸಾಸಿವೆನ ಹಾಕ್ಕೊಂಡೀನಿ. ಇವೆರಡೂ ಚಟ ಚಟ ಅಂದಮೇಲೆ ಒಂದು 2-3 ಚಿಟಿಕೆಯಷ್ಟು ನಾನು ಇದಕ್ಕೆ ಇಂಗನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ. ಆಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡ್ವಲ್ಲ ಲಾಸ್ಟಿಗೆ ಆ ಮಿಕ್ಸಿದ ಮಸಾಲಾನ ಇದಕ್ಕೆ ಹಾಕ್ಕೋತೀನಿ. ಮತ್ತು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಮಸಾಲಕ್ಕೆ ಹಾಕ್ಕೋತೀನಿ. ಮಸಾಲ ಜೊತೆ ನಿಮ್ಗೆ ನೀರು ಇನ್ನೊಂದು ಸ್ವಲ್ಪ ಬೇಕು ಅನ್ನೋದಾದ್ರೆ ಜಾಸ್ತಿ ನೀರನ್ನ ಹಾಕೋರಿ. ಸೊ ಮಿಕ್ಸಿನಾಗಿರೋ ಮಸಾಲಾನು ಎಲ್ಲ ಇದಕ್ಕನ ಹಾಕ್ಕೊಂಡೇನಿ ನಾನೀಗ. ಈಗ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಮಟ್ಟ ಇದನ್ನು ಕುದಿಸ್ಕೊಳ್ಳೋಣಂತ. ಸ್ವಲ್ಪ ಕೈ ಆಡಿಸ್ಕೊತನ ಕುದಿಸ್ರಿ, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಬಿಡ್ತೈತಿ. ಗ್ರೇವಿ ಥಿಕ್ಕಾಗಿತ್ತಂತಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋರಿ. ಬರೀ ಈಗ ಇದನ್ನು ಒಂದು ಕುದಿ ನಾನು ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಓಕೆ, ಗ್ರೇವಿ ನೋಡಿರಿ ಲೈಟಾಗಿ ಕುದಿ ಬಂದೈತಿ. ಈಗ ಸಾಲ್ಟ್ ಟೇಸ್ಟ್ ನೋಡಿ, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿಟ್ಕೊಂಡಂಥ ಟೊಮೆಟೊ ಸ್ಟಫ್ ಏನಿದ್ವಲ್ಲ ಅವನಷ್ಟು ಇದ್ರಾಗ ಹಾಕ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 2-3 ಚಮಚದಷ್ಟು ರೌಂಡಾಗಿ ಸರ್ಕಲ್ನಾಗ ನೀರು ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ನಾರ್ಮಲ್ ಮೆತ್ತಗಾಗೋ ಮಟ್ಟ ಕುದಿಸ್ಕೊಳ್ಳೋಣ ಅಂತ. ಅಂದ್ರೆ ಫುಲ್ ಹಣ್ಣಾಗಬಾರ್ದು ಮತ್ತು ಗಟ್ಟಿಗೂ ಇರಬಾರ್ದು, ಸ್ವಲ್ಪ ನಾರ್ಮಲ್ ಮೆತ್ತಗಾಗಬೇಕು. ಅಲ್ಲಿ ಮಟ್ಟ ಇವನ್ನ ಕುದಿಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತೆ. ಸೊ ನೋಡಿರಿ, ಒಂದು ಸೈಡ್ ಟೊಮೆಟೊ ಚಲೋತ್ನಂಗೆ ಕುದ್ದಾವೆ. ಈಗ ಇನ್ನೊಂದು ಸೈಡ ಇವನ್ನ ಈ ಥರ ಟರ್ನ್ ಮಾಡಿ ಹಾಕ್ಕೊಂಡು ಮತ್ತು ಒಂದು ಪ್ಲೇಟ್ನ ಮುಚ್ಚಿ ಸೇಮ್ ಪ್ರೊಸೆಸ್ನಾಗ ಭಾಳ ಮೆತ್ತಗೂ ಆಗಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು, ಆ ಪ್ರೊಸೆಸ್ನಾಗ ಇವನ್ನ ಕುದಿಸ್ಕೊಳ್ಳೋಣಂತ. ಸೊ ಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ರಿ ಅಂದ್ರೆ ಭಾಳ ಲಘು ಈಸಿಯಾಗಿ ಕುದೀತಾವು. ಗ್ರೇವಿ ಗಟ್ಟಿಯಾಗಿತ್ತು, ಟೊಮೆಟೊ ಕುದಿಯಂಗಿಲ್ಲ ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಹಾಕೋರಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟಿಗೆ ಒಂದು ಪ್ಲೇಟ್ನ ಮುಚ್ಚಿ ಇವನ್ನ ಕುದಿಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ಟೊಮ್ಯಾಟೊ ನೋಡಿರಿ ಎರಡು ಸೈಡು ಕುದ್ದು ರೆಡಿ ಆಗೈತಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸ್ಮೆಲ್ ಕೂಡ ಭಾರಿ ಘಮ ಅಂದ್ರೆ ಘಮ ಬರತೈತಿ. ಇದನ್ನು ಟೊಮ್ಯಾಟೊ ಎಣ್ಣೆಗಾಯಿನ ನೀವು ಚಪಾತಿ ಜೊತೆ, ರೈಸ್ ಜೊತೆ, ಇಲ್ಲ ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ. ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಟೊಮೆಟೊ ಎಣ್ಣೆಗಾಯಿ ಪಲ್ಯ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.